ಮುಂದಿನ ಲೇಖನ ಸರ್ವಾಧಿಕಾರಿ ಹಿಟ್ಲರ್ ಮತ್ತು ವ್ಯಂಗ್ಯಚಿತ್ರ. ಹಿಟ್ಲರ್ ಬಹುಶಃ ಚರಿತ್ರೆ ತಿಳಿದಿರೋರು ಎಲ್ರಿಗೂ ತಿಳಿದಿರಿದ್ದಾರೆ. ವಿಶ್ವಯುದ್ಧ ಎರಡನೇ ವಿಶ್ವಯುದ್ಧ ಆದಾಗ 1933ರಿಂದ 45ರವರೆಗೆ ಜರ್ಮನಿಯ ಚಾನ್ಸಲರ್ ಆಗಿರ್ತಾನೆ ಹಾಗೂ ನಾತ್ಸಿ ಪಾರ್ಟಿಯ ನಾಯಕನಾಗಿರ್ತಾನೆ. ಆತ ಮತ್ತೊಂದು ಅತ್ಯಂತ ದುರಂತದ ಚರಿತ್ರೆಯಲ್ಲಿ ಅತ್ಯಂತ ದುರಂತದ ಸಮಯವನ್ನು ಉಂಟು ಮಾಡ್ತಾನೆ. ಮೂಲತಃ ಆರ್ಟಿಸ್ಟ್ ಅಂತ ಹೇಳಿ, ಹೌದು, ಕಲಾವಿದನೂ ಸಹ ವ್ಯಂಗ್ಯ ಚಿತ್ರಕಾರನು ಅಂತ ಚಿತ್ರಕಾರ ಸಹ ಆಗಿರ್ತಾನೆ ಅನ್ನೋಂಥ ಉಲ್ಲೇಖ ಇದೆ. ಸಸ್ಯಾಹಾರಿ ಅಂತ ಹೇಳ್ತಾರೆ. ಎಡಕೈ ಸಸ್ಯಾಹಾರಿ, ಮದುವೆ ಆಗಿರೋದಿಲ್ಲ, ಮತ್ತೆ ಎಡಕೈಯಲ್ಲಿ ಬರೀತಾನೆ. ಚಿತ್ರಕಾರ ಆಗಿರೋದಂತೂ ಉಲ್ಲೇಖಗಳಿವೆ. ಆತ ಅತ್ಯಂತ ಕ್ರೂರಿಯಾಗಿದ್ದ ಮತ್ತು ಲಕ್ಷಾಂತರ ಜನರ ಯಹೂದಿಗಳನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಾಕಿ ಕೊಲ್ತಾನೆ. ಆಗ ಸಮಕಾಲೀನವಾಗಿ ಡೇವಿಡ್ ಲೋ ಇಲ್ಲದ ಕಾರಣ ಅವರ ವಸ್ತುವಿಗೆ ತುಂಬಾ ಆಹಾರವಾಗಿದ್ದ. ಹೌದೌದು, ಅಷ್ಟೇ ಅಲ್ಲ, ಅದು ಡೇವಿಡ್ ಲೋದು ಬಹಳಷ್ಟು ಉಲ್ಲೇಖ ಬರುತ್ತೆ, ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಇಂಗ್ಲೆಂಡ್ನವ್ರು ಹೋಗಿ ಡೇವಿಡ್ ಲೋನ ಕೇಳ್ಕೊತಾರೆ, ಚಿತ್ರ ಬರೆಯೋದು ನಿಲ್ಲಿಸು ನೀನು ಕಾರ್ಟೂನ್ ಅಂತೇಳಿ. ಈತ ಮೊದಲಿಗೆ ಚಾನ್ಸಲರ್ ಆದಾಗ್ನಿಂದ ಮತ್ತು ಕೊನೆ ಸಾಧಾರಣ ಸೈನಿಕನಾಗಿ ಬಂದು ಸೇರ್ಕೊಂಡಿರ್ತಾನೆ ಹಿಟ್ಲರ್. ಮೊದಲಿಗೆ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಅಲ್ಲಿ ಸೇರ್ಕೋತಾನೆ. ಅಲ್ಲಿ ಸೇರ್ಕೊಂಡು ಆನಂತರ ಕೊನೆಗೆ 1932ರಲ್ಲಿ ನಾಯಕನಾದಾಗಲೂ ಸಹ ಹಿಟ್ಲರ್ ನಮ್ಮ ಕೊನೆಯ ಭರವಸೆ ಅನ್ನುವಂಥ ಒಂದು ಪೋಸ್ಟರ್ ಎಲ್ಲ ಬರುತ್ತೆ. ಮತ್ತು ಆಗ ಚಾರ್ಲಿ ಚಾಪ್ಲಿನ್ ಇದ್ರ ಅಂತ. ಚಾರ್ಲಿ ಚಾಪ್ಲಿನ್ ಆನಂತರ ಬರ್ತಾನೆ, ಹಿಟ್ಲರ್ ಆದಮೇಲೆ ಅವರು ಸಿನಿಮಾ ಎಲ್ಲ ಮಾಡಿದಾರಲ್ಲ, ದ ಗ್ರೇಟ್ ಡಿಕ್ಟೇಟರ್ ಅನ್ನುವಂಥ ಸಿನಿಮಾ. ಅದು ಅವ್ರು ಬಂದ ಮೇಲೆ, ಅವರೇ ಇರುವಾಗ ಆನಂತರ ಮಾಡುವಂತಹ ಬಹಳ ಅದ್ಭುತವಾದಂತಹ ಸಿನಿಮಾ ಗ್ರೇಟ್ ಡಿಕ್ಟೇಟರ್. 1933ರಲ್ಲಿ ಹೇಗೆ ನಾಯಕನಾದಾಗ ಹಿಟ್ಲರ್ ಅತಿ ಆರಾಮದಾಯಕ ಸ್ಥಾನವಲ್ಲ, ಅಂದರೆ ಚೂಪಾದ ಮನೆ ಮೇಲೆ ಹಿಟ್ಲರ್ ಕೂತಿದ್ದಾನೆ, ಭಾಳ ಜರ್ಮನ್ ಚಾನ್ಸಲರ್ಶಿಪ್ ಅನ್ನುವಂಥದ್ದು ಅಂಥ ಸುಲಭದ ಕೆಲಸ ಅಲ್ಲ ಅನ್ನುವಂಥ ವ್ಯಂಗ್ಯಚಿತ್ರ ಬಂದಿರುತ್ತೆ. ಆಗಿನ್ನೂ ಹಿಟ್ಲರ್ ಪೂರ್ತಿ ನಮ್ಮ ನಿಜ ಸ್ವರೂಪ ತಿಳಿದಿರೋದಿಲ್ಲ. ಆದರೆ ಅದನ್ನು ಭವಿಷ್ಯದ ಕ್ರೌರ್ಯ ಅನ್ನುವಂಥದ್ದು ನೇಷನ್ ಪತ್ರಿಕೆಯಲ್ಲಿ ತೋರಿಸ್ತಾನೆ. ಹಿಟ್ಲರನ್ನು ತೋರಿಸಿದ್ದಾರೆ ಇಲ್ಲಿ, ಅವನು ಹೇಗೆ ಕ್ರೌರ್ಯ ಮತ್ತು ಸಾವನ್ನು ಸಂಕೇತಿಸ್ತಾನೆ ಅಂತೇಳಿ. ಇದು ನೀವು ಹಾಗೆ ಹೇಳಿದ್ರಲ್ಲ, ಏನದು ಪಾತ್ರ ಹೌದು, ಗ್ರಿಮ್ ರೀಪರ್. ಇದು ಸ್ವಾಸ್ತಿಕ್ ಇದು, ಆದರೆ ಇದು ಅದರಲ್ಲಿ ಗ್ರಿಮ್ ರೀಪರ್ದ ಕೊಯ್ಲು ಮಾಡುವಂತಹ ಚೂಪಾದ ಆಯುಧ ಇದೆಯಲ್ಲ, ಅದನ್ನ ಬಳಸ್ಕೊಂಡಿದ್ದಾರೆ. ಸೊ ಅದಾದ ನಂತರ ಅವನು ಚಾನ್ಸಲರ್ ಆದ ಮೇಲೆ ದಿಕ್ಕು ತಪ್ಪುತ್ತಾ ಇದ್ದಾನೆ ಅನ್ನೋಂಥ ತೋರಿಸುವಂಥ ವ್ಯಂಗ್ಯಚಿತ್ರ. ಅವನ ಟ್ರೈನ್ ಇಲ್ಲಿ ದಿಕ್ಕು ತಪ್ಪಿ ಹೋಗ್ತಾ ಇದೆ. ಮತ್ತು ಗ್ರಿಮ್ ರೀಪರ್ ಅಂತ ಈಗ ನಾವು ಮಾತಾಡ್ತಾ ಇದ್ವಿ, ಸಾವು ಮತ್ತು ಇಬ್ಬರು ಸಹ ಹಿಟ್ಲರ್ ಗೆಳೆಯರಾಗಿದ್ದಾರೆ. ಅವನು ಹೇಗೆ ಕ್ರೌರ್ಯದ ರೂಪ ತಳೆದಿದ್ದಾನೆ, ಅವನಷ್ಟೊತ್ತಿಗೆ ಕ್ರೂರಿಯಾಗುವಂಥ ಸೂಚನೆಗಳು ಕಂಡು ಬಂದಾಗ ತೋರಿಸುವಂಥ ವ್ಯಂಗ್ಯಚಿತ್ರ. ಅವನು ಪ್ರಾಣಿಗಳ ಬಗ್ಗೆ ಕನಿಕರ ಹೊಂದಿದ್ದ, ಒಂದು ಕಡೆ ಕುರಿಯನ್ನು ಅದರ ತಲೆ ನೀವುತ್ತಾ ಇದ್ದಾನೆ, ನಾನೊಬ್ಬ ಅತ್ಯಂತ ಸೌಮ್ಯ ಪ್ರಾಣಿ, ಸೌಮ್ಯ ಮನುಷ್ಯ ಅಂತ ತೋರಿಸುವಂಥದ್ದು. ಇಲ್ಲೊಬ್ಬ ನಾನೊಬ್ಬ ಕ್ರೂರಿ ಅನ್ನುವಂಥ ಅದನ್ನು ತೋರಿಸುವಂಥ ವ್ಯಂಗ್ಯಚಿತ್ರ. ಈ ಕಡೆ ಅವನ ಮೃದು ಸ್ವಭಾವ ತೋರಿಸಿದ್ರೆ ಹೊರಗಡೆ ಜನಕ್ಕೆ, ಈ ಕಡೆ ಒಂದು ಹೆಣ್ಣು ಕಟ್ಟಾಕಿ ತಲೆಗೆ ಪಿಸ್ತೂಲ್ ಹೊಡೆದಿದ್ದಾನೆ ಮತ್ತು ತಲೆ ಬುರುಡೆಗಳಿವೆ, ಕೆಳಗೆ ಜನ ಎಲ್ಲ ಸತ್ತು ಬಿದ್ದಿದ್ದಾರೆ. ಇಲ್ಲಿ ಜರ್ಮನ್ ಕಾರ್ಟೂನಿಸ್ಟ್, ಇಲ್ಲಿ ಥಾಮಸ್ ನಾಸ್ಟ್ ಇಲ್ಲಿದ್ರು, ಅವನು ಅಮೆರಿಕದಲ್ಲಿ ಬರ್ದದ್ದು. ಹೌದೌದು, ಇದೆಲ್ಲ ಇಂಗ್ಲೆಂಡ್ನವ್ರು ಬರ್ದದ್ದು. ಇಂಗ್ಲೆಂಡ್ನವ್ರು, ಇದು ಡೇವಿಡ್ ಲೋ ಬರ್ದಿರುವಂತ ವ್ಯಂಗ್ಯಚಿತ್ರ. ಜರ್ಮನ್ ಅಲ್ಲಿ ಬರೀಲಿಕ್ಕೆ ಯಾರು ಧೈರ್ಯ ಸಾಕಾಗಲಿಕ್ಕಿಲ್ಲ. ಇದು ಬರ್ದಿದ್ರು, ಅವನು ಒಬ್ಬ ಅರೆಸ್ಟ್ ಮಾಡಿ ಅವನು ಸಾಯ್ತಾನ, ಆತ್ಮಹತ್ಯೆ ಮಾಡ್ಕೊತಾನೆ. ಉಲ್ಲೇಖ ಹೇಳ್ತೀನಿ.